ರಾಮದೇವರಿಗೆ ಅನಿಸ್ತು, ನಾನು ಯಾಕೆ ಒಂದು ಕಲ್ಲನ್ನು ಕೈ ಬಿಡಬಾರದು ಅಂತ ಹತ್ರಕ್ಕಿದ್ದ ಕಲ್ಲು ತಗೊಂಡು ಜಯ ಶ್ರೀರಾಮ್ ಅಂತ ಕೈ ಬಿಟ್ಟ ಕಲ್ಲು ಮುಳುಗೆ ಬಿಡುತ್ತದೆ. ಉಳಿದೆಲ್ಲ ಮಂಗಗಳನ್ನು ನೋಡಿ ಯಾರ ಹೆಸರು ಹೇಳಿ ನಾವು ಕಲ್ಲು ಕೈ ಬಿಟ್ರೆ ತೇಲಾಕತ್ತದ, ಅದ ದೇವರ ಕಲ್ಲು ಕೈ ಬಿಟ್ರೆ ಕೈ ಬಿಡ್ತಿದ್ವು. ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿ ಕಲ್ಲನ್ನ ಕೈ ಬಿಟ್ರ ನಗಾಕತ್ತು. ಹತ್ತಿರದಂತ ಹನುಮಂತ ಓಡಿ ಬಂದು ಪರಮಾತ್ಮನ ಕಾಲನ್ನು ಹಿಡಿದ. ರಾಮ ಭಕ್ತನಾಗಿರುವಂತ ಹನುಮಂತ ಬಂದು ಪರಮಾತ್ಮನ ಕಾಲನ್ನು ಹಿಡಿದು, ಪರಮಾತ್ಮ ನಿನ್ನ ನಾಮದೊಳಗ ಎಂಥ ಶಕ್ತಿ ಐತಂದ್ರ ನಿನ್ನ ನಾಮಸ್ಮರಣೆಯನ್ನ ಮಾಡಿ ಎಂಥವರೂ ಕಲ್ಲನ್ನ ಕೈ ಬಿಟ್ರು ಅದು ತೇಲ್ತದೆ, ಸ್ವತಃ ನೀ ಕಲ್ಲನ್ನ ಕೈ ಬಿಟ್ರೆ ಯಾಕೆ ಮುಳುಗಿತು ಅಂದ್ರ ಜಗತ್ತಿನಾಗ ಯಾರ ಕೈ ಬಿಟ್ರು ನಡೀತದಪ್ಪ, ಪರಮಾತ್ಮ ಕೈ ಬಿಟ್ರೆ ಯಾರೂ ಬದುಕುವುದಿಲ್ಲ ಅನ್ನೋದು ಈ ಕಲ್ಲಿನಿಂದ ಗೊತ್ತಾಗ್ತದಂತ ಹನುಮಂತ ಹೇಳಿದ. ಅವಾಗ ರಾಮದೇವರು ಭಕ್ತನ ಭಕ್ತಿಯನ್ನ ಕಂಡು, ಯಾವ ಊರೊಳಗ ನನ್ನ ಗುಡಿ ಇರ್ಲಿಕ್ಕೂ ನಡೀತದಪ್ಪ, ನಿನ್ನ ದೇವಸ್ಥಾನ ಇರಬೇಕು ಅಂತ ಹನುಮಂತನಿಗೆ ಆಶೀರ್ವಾದ ಮಾಡಿದ. ಎಲ್ಲ ಊರಾಗ ಹನುಮಂತನ ಗುಡಿ ಅದಾವ, ರಾಮ ಮಂದಿರ ಇಲ್ಲ, ಆದ್ರೆ ಹನುಮಂತನ ಗುಡಿ ಇಲ್ಲದೆ ಇರುವಂತ ಊರುಗಳೇ ಇಲ್ಲ. ಹನುಮಂತನ ಗುಡಿ ಒಳಗ ರಾಮನ ಚಿತ್ರ ಇರ್ತೈತಿ, ಇರಂಗಿಲ್ಲ, ಆದ್ರೆ ಎಲ್ಲೆಲ್ಲಿ ರಾಮನ ದೇವಸ್ಥಾನ ಐತಿ ಅಲ್ಲೆಲ್ಲ ಹನುಮಂತನ ಚಿತ್ರ ಇದ್ದೇ ಇರ್ತದ. ದೇವರು ದೊಡ್ಡವನಲ್ಲ, ಭಕ್ತ ದೊಡ್ಡವನು ಅನ್ನೋದನ್ನ ಅದರಿಂದ ನಾವೆಲ್ಲ ಕೇಳಿ ತಿಳಿತೀವಿ. ಭಕ್ತ ಬಹಳ ದೊಡ್ಡವ. ಅದಕ್ಕೆ ಬಸವಣ್ಣನವರಿಗೆ ವಚನಗಳಲ್ಲಿ ಹೇಳಬೇಕಾಗಿರುವ ಮಾತು ಯಾವುದು ಅಂದ್ರೆ, ನಾದಪ್ರಿಯ ಪರಮಾತ್ಮ ಅಲ್ಲ, ಯಾರು ನಾದದೊಂದಿಗೆ ಭಕ್ತಿಯನ್ನ ಬೆರೆಸಿ ಭಕ್ತಿಯೊಳಗ ನಾದವನ್ನು ಕೂಡಿಸಿ ಹಾಡ್ತಾರಲ್ಲ ಅದಕ್ಕೆ ಪರಮಾತ್ಮನ ಮೌಲ್ಯ ಅಕ್ಕ. ಮಹಾರಾಜ ಆಜ್ಞೆ ಹೊರಡಿಸಿದ್ದಂತ, ಏನಂತ, ದೊಡ್ಡ ಸಂಗೀತ ತಜ್ಞನನ್ನು ಕರೆಸಿದ್ದ, ವಿದ್ವಾಂಸ ಸೂರದಾಸನಂತಹ ಬಹಳ ದೊಡ್ಡ ಗವಾಯಿ, ಭೀಮಸೇನ್ ಜೋಶಿ ಅಂತ ಬಹಳ ದೊಡ್ಡ ಗವಾಯಿಯನ್ನ ವೇದಿಕೆ ಮೇಲೆ ಕರೆಸಿ ಹಾಡಾಕ್ ಹಚ್ಚಿ ಮುಂದೆ ಕುಂತವ್ರಿಗೆ ಎಲ್ಲರಿಗೂ ಹೇಳಿದಂತ, ಯಾರದ ತಲೆ ಅಳಿಗಾಡಿಸಿದ್ರಿ ಅಂದ್ರೆ ನಿಮ್ಮ ಚಂಡ ಕಡಿತೀನಿ ಅಂತ ಹೇಳ. ಎಲ್ಲರೂ ಏನ್ ಮಾಡಕತ್ತ, ಹಾಡಕತ್ತಾನ, ಮುಂದ ಎಲ್ಲರೂ ಕಪ್ಪ ಕುಂತಾರ. ಭೀಮಸೇನ್ ಜೋಶಿ ಹಾಡಕತ್ತಾಗ ತಲೆ ಅಳಿಗಾಡಿಸ್ಲಾರ್ದಂಗ ಕುಂಡ್ರುದಂದ್ರ ದೊಡ್ಡ ಶಿಕ್ಷೆ. ಸೂರದಾಸರಂತ ಬಹುದೊಡ್ಡ ಯೋಗಿಗಳು ಹಾಡಕತ್ತಾಗ ತಲೆ ಅಳಿಗಾಡಿಸ್ಲಾರ್ದಂಗ ಸುಮ್ಮನೆ ಬರೇ ಮನ್ಯಾಗ ಮಕ್ಕಳು ಹಾಡಕತ್ರ ತಲೆ ಅಳಿಗಾಡಿಸ್ತೀವಿ. ಸಂಗೀತದ ಸರಸ್ವತಿಯೇ ಬಂದು ಮುಂದೆ ಕುಳಿತು ಹಾಡುವಾಗ